ಸಿದ್ದು ಹೊಗಳಿ ಡಿಕೆ ಕೋಪಕ್ಕೆ ಗುರಿಯಾದಂತಹ ಪ್ರದೀಪ್ ಈಶ್ವರ್ ಸ್ವಕ್ಷೇತ್ರದಲ್ಲಿ ಡೈಲಾಗ್ ಎಂಎಲ್ಎ ಪ್ರದೀಪ್ ಈಶ್ವರ್ಗೆ ಮುಜುಗರವನ್ನ ಉಂಟು ಮಾಡಿದೆ. ಬೃಹತ್ ವೇದಿಕೆಯಲ್ಲಿ ಶಾಸಕನ ಮೇಲೆ ಡಿಸಿಎಂ ಡಿಕೆ ಗರಂ ಆದ್ರ ಹಾಗಿದ್ರೆ ಆ ಕಡೆ ಹೋಗು ಅನ್ನುವಂತಹ ಪದ ಬಳಕೆಯನ್ನ ಮಾಡಿರ್ತಾರೆ. ಈ ಒಂದು ವಿಚಾರ ಇದೀಗ ಮುಜುಗರಕ್ಕೀಡಾಗುವಂತೆ ಮಾಡಿದೆ. ಪೆಚ್ಚು ಮುಖ ಮಾಡಿಕೊಂಡು ಸೈಡ್ಗೆ ಸರಿದ್ರ ಹಾಗಿದ್ರೆ ಪ್ರದೀಪ್ ಈಶ್ವರ್ ಸಿಎಂ ಭಾಷಣದ ಉದ್ದಕ್ಕೂ ಕೂಡ ಪಕ್ಕದಲ್ಲೇ ಇದ್ದಂತಹ ಕೈ ಶಾಸಕ ಡಿಕೆ ಭಾಷಣದ ವೇಳೆಯಲ್ಲೂ ಕೂಡ ನಿಲ್ಲಲ್ಲ. ಸಿಎಂ ಹೊಗಳಿ ಪಕ್ಕ ಬಂದು ಅದಾದ ನಂತರ ಪ್ರದೀಪ್ಗೆ ಆ ಕಡೆ ಹೋಗು ಅನ್ನುವಂತೆ ಡಿಕೆ ಸನ್ನೆ ಮಾಡ್ತಾರೆ. ಸಾಕಷ್ಟು ಮುಜುಗರಕ್ಕೀಡಾಗಿರುವಂಥದ್ದು. ಸಿದ್ದು ಹೊಗಳಿ ಡಿಕೆ ಕೋಪಕ್ಕೆ ಗುರಿಯಾದಂತಹ ಪ್ರದೀಪ್ ಈಶ್ವರ್ ಕ್ಷೇತ್ರದಲ್ಲಿ ಡೈಲಾಗ್ ಎಂಎಲ್ಎ ಪ್ರದೀಪ್ ಈಶ್ವರ್ಗೆ ಇದೀಗ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ಆ ಕಡೆ ಹೋಗು ಎನ್ನುವಂತೆ ಭುಜ ತಟ್ಟಿದಂತೆ ಡಿಕೆಶಿ ಅವರು ಅಲ್ಲಿ ಸನ್ನೆ ಮಾಡಿರುವಂಥದ್ದು. ಪೆಚ್ಚು ಮುಖ ಮಾಡ್ಕೊಂಡಿದ್ದಾರೆ ಪ್ರದೀಪ್ ಈಶ್ವರ್. ಹಾಗೆ ಸೈಡ್ಗೆ ಹೋಗಿದ್ದಾರೆ ಕೂಡ. ಸಿಎಂ ಭಾಷಣದ ಉದ್ದಕ್ಕೂ ಕೂಡ ಇದ್ದಂತಹ ಕೈ ಶಾಸಕ ಅಲ್ಲೇ ನಿಲ್ಲೋದಕ್ಕೆ ಬಂದಿರ್ತಾರೆ ಕೂಡ. ಸಿಎಂ ಹೊಗಳಿ ಪಕ್ಕ ಬಂದು ನಿಂತಿದ್ದಕ್ಕೆ ಡಿಕೆ ಆ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆ ರೀತಿಯಾಗಿ ಸನ್ನೆ ಮಾಡಿದ್ರ ಅಂತ ಹೇಳ್ಬಿಟ್ಟು ಸಿದ್ದುನ ಹೊಗಳಿ ಈ ಕಡೆ ಡಿಕೆಶಿ ಅವರ ಕೋಪಕ್ಕೆ ಏನಾದ್ರೂ ಗುರಿಯಾದ್ರ ಪ್ರದೀಪ್ ಈಶ್ವರ್ ಬೃಹತ್ ವೇದಿಕೆಯಲ್ಲಿ ಶಾಸಕನ ಮೇಲೆ ಡಿಸಿಎಂ ಡಿಕೆಶಿ ಗರಂ ಆಗಿದ್ದಾದ್ರೂ ಯಾಕೆ ಆ ಕಡೆ ಹೋಗು ಅಂತ ಹೇಳ್ಬಿಟ್ಟು ಭುಜ ತಟ್ಟಿ ಹೇಳಿರ್ತಾರೆ. ಐತಿಹಾಸಿಕ ಬಜೆಟ್ ಮಂಡಿಸಿದ ಶೋಷಿತರ ಧ್ವನಿ ಗಂಡನೆಯ ಗಂಡು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಐತಿಹಾಸಿಕ ಬಜೆಟ್ ಅಹಿಂದ ವರ್ಗಗಳ ಧ್ವನಿ, ಶೋಷಿತರ ಧ್ವನಿ. ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯಲ್ಲ, ಸಾಮಾನ್ಯರೊಬ್ಬ ರಾಮನಾದ ಸಿದ್ದರಾಮಯ್ಯನ ಕಥೆ. ಡಿಕೆ ಸಾಹೇಬ್ರಿಗೆ ವೇದಿಕೆಯಲ್ಲಿರುವ ಐತಿಹಾಸಿಕ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ನೋಡ್ತಾ ಇರ್ಬೋದು, ಸಿದ್ದರಾಮಯ್ಯನವರನ್ನ ಹೊಗಳಿ ಮಾತನಾಡ್ತಾ ಇರುವಂತಹ ಒಂದು ದೃಶ್ಯಗಳನ್ನ ನಾವು ಗಮನಿಸಿದ್ವಿ. ಸೊ ಇದೇ ಮಾತುಗಳಿಂದ ಸಿಎಂ ಭಾಷಣ ಮಾಡುವ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅಲ್ಲೇ ನಿಂತ್ಕೊಂಡಿರ್ತಾರೆ ಕೂಡ ಪಕ್ಕದಲ್ಲಿನೇ ಆ ಬೃಹತ್ ವೇದಿಕೆಯಲ್ಲಿ. ಸೊ ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಆ ಕಡೆ ಹೋಗು ಅಂತ ಹೇಳ್ಬಿಟ್ಟು ಮಾತನಾಡಿರುವಂಥದ್ದು. ಯಾಕಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರನ್ನ ಹೊಗಳಿ ಮಾತನಾಡಿದಕ್ಕಾಗಿನೇ ಈ ರೀತಿಯಾಗಿ ಹೇಳಿದ್ರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಪೆಚ್ಚು ಮುಖ ಮಾಡಿಕೊಂಡು ಸೈಡ್ಗೆ ಹೋಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಡಿಕೆಶಿ ಅವರ ಮಾತಿಗೆ. ಸೊ ನೋಡ್ತಾ ಇರ್ಬೋದು ನೋಡಿ ಹೇಗೆ ಹೇಳಿದ್ದಾರೆ ಆ ಕಡೆ ಹೋಗು ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಆಗಿ ಸಿಎಂ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೇ ನಿಂತಿರ್ತಾರೆ. ಸೊ ಅದಾದ್ಮೇಲೆ ಡಿಸಿಎಂ ಪಕ್ಕನೂ ಕೂಡ ಬಂದು ನಿಂತ್ಕೊಳ್ತಾರೆ. ಆಗ ನೋಡಿ ಯಾವ ರೀತಿಯಾಗಿ ಕೈ ಸನ್ನೆ ಮಾಡಿಬಿಟ್ಟು ಆ ಕಡೆ ಹೋಗು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮುಖ ಸಣ್ಣಕ್ಕೆ ಮಾಡಿಕೊಂಡು ಪ್ರದೀಪ್ ಈಶ್ವರ್ ಅವರು ಹಿಂದೆ ಸರಿದಿರುವಂಥದ್ದು. ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೊಗಳಿ ಮಾತನಾಡಿದಕ್ಕಾಗಿಯೇ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಕೋಪಗೊಂಡು ಆ ರೀತಿಯಾಗಿ ಸನ್ನೆ ಮಾಡಿದ್ರ ಗೊತ್ತಿಲ್ಲ. ಏನಕ್ಕೋಸ್ಕರ, ಯಾವ ಇಂಟೆನ್ಷನ್ ಇಂದ, ಅಥವಾ ಅಲ್ಲಿ ನಿಲ್ಲಬಾರ್ದು ಅಂತನಾ, ಸೈಡ್ಗೆ ಹೋಗು ಅಂತ ಹೇಳಿದಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಕಡೆ ಹೋಗು ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ನೋಡ್ತಾ ಇದ್ದಾಗ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆ ಭಾಷಣ ಮುಗಿಯೋವರೆಗೂ ಕೂಡ ಅಲ್ಲೇ ನಿಂತಿರ್ತಾರೆ ಸಿಎಂ ಪಕ್ಕದಲ್ಲೇ ಪ್ರದೀಪ್ ಈಶ್ವರ್ ಅವರು. ಅದಾದ ನಂತರ ಸಿಎಂ ಬಗ್ಗೆ ಹಾಡಿ ಹೊಗಳಿರ್ತಾರೆ ಕೂಡ. ಶೋಷಿತರ ಧನಿಯಾಗಿರ್ತಾರೆ, ಬಡವರ ಧನಿಯಾಗಿರ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಹೊಗಳಿ ಮಾತನಾಡಿದ್ದೇ ಇಲ್ಲಿ ಡಿಕೆಶಿ ಅವರ ಒಂದು ಕೋಪಕ್ಕೆ ಗುರಿಯಾದ್ರ ಅನ್ನುವಂಥ ವಿಚಾರ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಯಾಕಾಗಿ ಆ ಥರ ನಡೆದುಕೊಂಡ್ರು ಅಂತ ಹೇಳ್ಬಿಟ್ಟು. ಅವರು ಕೈ ಸನ್ನೆ ಮಾಡಿ ಆ ಕಡೆ ಹೋಗು ಅಂದ ತಕ್ಷಣ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ
ಓಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮಸ್ಕರಿಸಿನೇ ಅವರು ಹಿಂದೆ ಸರ್ಕೋತಾ ಇದ್ದಾರೆ. ಪೆಚ್ಚು ಮೋರೆ ಹಾಕೊಂಡು ಪಾಪ ಮುಖ ಸಪ್ಪಗೆ ಮಾಡಿಕೊಂಡು ಹಿಂದೆ ಹೋದ್ರು. ಸಡನ್ಲಿ ಹಿಂದೆ ಸರ್ಕೊಂಡಿದ್ದಾರೆ. ಸೊ ಅಂತ ಬೃಹತ್ ವೇದಿಕೆಯಲ್ಲಿ ಆ ರೀತಿ ಏನಕ್ಕೆ ಹೇಳಿದ್ರು ಅನ್ನುವಂಥ ರೀಸನ್ ಗೊತ್ತಿಲ್ಲ. ಬಟ್ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರನ್ನ ಹೊಗಳಿ ಮಾತನಾಡಿದಕ್ಕಾಗಿಯೇ ಹೀಗೆ ಹೇಳಿದ್ರ ಕೋಪಗೊಂಡು ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗೆ ಹೇಳಿದ ತಕ್ಷಣ ಅವರು ಪೆಚ್ಚು ಮೋರೆ ಹಾಕೊಂಡು ಹಿಂದೆ ಹೋಗ್ಬಿಡ್ತಾರೆ.